ಚಂದ್ರಬಾಬು ನಾಯ್ಡು ಮತ್ತು ಜಗನ್ಮೋಹನ್ ರೆಡ್ಡಿ ವಿರುದ್ಧ ಲಡ್ಡು ಲಡಾಯಿ ಸದ್ಯಕ್ಕೆ ನಿಲ್ಲುವಂತೆ ಕಾಣಿಸ್ತಲ್ಲ. ಜಗನ್ ಆಡಳಿತದಲ್ಲಿ ತಿರುಪತಿ ಲಡ್ಡಿನಲ್ಲಿ ಹಸು, ಹಂದಿನ ಕೊಬ್ಬಿನ ಅಂಶ ಹಾಗೂ ಮೀನಿನ ಎಣ್ಣೆ ಬಳಸಲಾಗಿತ್ತು ಅಂತ ಸಿಎಂ ನಾಯ್ಡು ಆರೋಪಿಸಿದರು. ಚಂದ್ರಬಾಬು ನಾಯ್ಡು ಸತ್ಯ ತಿರುಚುತ್ತಾ ಇದ್ದಾರೆ ಅಂತ ಜಗನ್ ದೂರಿದ್ದಾರೆ. ತಿರುಮಲದಲ್ಲಿ ತಿಮ್ಮಪ್ಪನ ಲಡ್ಡು ಕಲಬೆರಕೆ ವಿವಾದ ದಿನೇ ದಿನೇ ತಾರಕಕ್ಕೇರಿದೆ. ಚಂದ್ರಬಾಬು ನಾಯ್ಡು ಮತ್ತು ಜಗನ್ಮೋಹನ್ ರೆಡ್ಡಿ ರಾಜಕೀಯ ಕಾಳಗ ಮತ್ತೊಂದು ತಿರುವು ಪಡೆದಿದೆ. ಆಂಧ್ರ ಸಿಎಂ ನಾಯ್ಡು ಮಾಜಿ ಸಿಎಂ ಜಗನ್ ವಿರುದ್ಧ ಆರೋಪಗಳ ಸುರಿಮಳೆಗೈದಿದ್ರು. ಇದರ ಬೆನ್ನಲ್ಲೇ ಜಗನ್ ತಿರುಮಲ ಬೆಟ್ಟಕ್ಕೆ ತೆರಳುತ್ತಿದ್ದಾರೆ. ತಿಮ್ಮಪ್ಪನಿಗಾಗಿ ಪಾದಯಾತ್ರೆ ಕೈಗೊಂಡ ಮಾಜಿ ಸಿಎಂ ಜಗನ್ ಪಾದಯಾತ್ರೆಯ ಮೂಲಕ ತಿಮ್ಮಪ್ಪನ ಸನ್ನಿಧಿಗೆ ಭೇಟಿ ಕೊಡ್ತಿದ್ದಾರೆ. ವೈಎಸ್ಆರ್ಸಿಪಿ ಪ್ರಕಾರ ಸೆಪ್ಟೆಂಬರ್ 27 ಅಂದ್ರೆ ಇವತ್ತು ರಾತ್ರಿ ಜಗನ್ ತಿರುಪತಿ ತಿರುಮಲ ತಲುಪಲಿದ್ದಾರೆ. ನಾಳೆ ತಿಮ್ಮಪ್ಪನ ದರ್ಶನವನ್ನ ಪಡೆಯಲಿದ್ದಾರೆ. ಆ ಮೂಲಕ ಮೈತ್ರಿ ಪಕ್ಷದ ನಾಯಕರಿಗೆ ಟಾಂಗ್ ಕೊಡಲಿದ್ದಾರೆ. ತಿಮ್ಮಪ್ಪನಿಗೆ ವಿಶೇಷ ಪೂಜೆ, ನಾಯ್ಡು ವಿರುದ್ಧ ಜಗನ್ ಭೋಜಾಸ್ತ್ರ. ತಿರುಪತಿಯಲ್ಲಿ 4 ದಿನಗಳಲ್ಲೇ 14 ಲಕ್ಷ ಲಡ್ಡು ಖರೀದಿ. ನಾಯ್ಡು ಮತ್ತು ಪವನ್ ಕಲ್ಯಾಣ್ ಜೋಡಿ ಜಗನ್ ವಿರುದ್ಧ ಹಿಂದೂ ಅಸ್ತ್ರ ಬಿಟ್ಟಿದ್ರು. ಈಗ ಇದೇ ಅಸ್ತ್ರವನ್ನ ಜಗನ್ಮೋಹನ್ ರೆಡ್ಡಿ ಬಳಸ್ತಿದ್ದು ನಾಯ್ಡು ಪಾಪ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಪಾಪದ ಪ್ರಾಯಶ್ಚಿತ್ತಕ್ಕಾಗಿ ಆಂಧ್ರದಾದ್ಯಂತ ಎಲ್ಲರೂ ಸೆಪ್ಟೆಂಬರ್ 28ಕ್ಕೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳಲ್ಲಿ ಭಾಗವಹಿಸುವಂತೆ ಜಗನ್ ಕರೆ ನೀಡಿದ್ದಾರೆ. ತಿರುಪತಿ ತಿಮ್ಮಪ್ಪನ ಬೆಟ್ಟಕ್ಕೆ ಬರೋ ಭಕ್ತರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಅಲ್ಲದೆ ಭಕ್ತರು ನಿತ್ಯ ಲಡ್ಡು ಖರೀದಿಗೆ ಮುಗಿಬೀಳ್ತಿದ್ದಾರೆ. ಕಳೆದ 4 ದಿನಗಳಲ್ಲಿ ಬರೋಬ್ಬರಿ 14 ಲಕ್ಷ ಲಡ್ಡು ಮಾರಾಟವಾಗಿರೋದಾಗಿ ಟಿಟಿಡಿ ಮಾಹಿತಿ ನೀಡಿದೆ. ಇನ್ನು ತಿರುಪತಿಗೆ ಅನ್ಯ ಧರ್ಮೀಯರು ಭೇಟಿ ಕೊಟ್ರೆ ಸಹಿ ಮಾಡಬೇಕು ಅನ್ನೋ ಪದ್ಧತಿ ಇದೆ. ಈ ವಿಚಾರ ಪ್ರಸ್ತಾಪ ಮಾಡಿದ್ದ ಚಂದ್ರಬಾಬು ನಾಯ್ಡು ಜಗನ್ ವಿರುದ್ಧ ಆರೋಪವೊಂದನ್ನ ಮಾಡಿದ್ರು. ಜಗನ್ ಯಾಕೆ ಸಹಿ ಹಾಕಿಲ್ಲ ಅಂತ ಪ್ರಶ್ನಿಸಿದ್ರು. ಹೀಗಾಗಿ ಮತ್ತೆ ತಿಮ್ಮಪ್ಪನ ಸನ್ನಿಧಿಗೆ ಬರ್ತಿರೋ ಜಗನ್ ಸಹಿ ಮಾಡ್ತಾರಾ ಇಲ್ವಾ ಅಥವಾ ಅವರ ಉತ್ತರ ಏನಾಗಿರುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.